ಮನೆ ಬಾಗಿಲಿಗೆ ಕಸದ ಗಾಡಿ ಬಂದರೂ ತಪ್ಪುತ್ತಿಲ್ಲ ಕಸದ ಸಮಸ್ಯೆ. ರಸ್ತೆಯಲ್ಲಿ ಕಸ ಹಾಕದಂತೆ ಪಾಲಿಕೆ ಅಧಿಕಾರಿಗಳಿಂದ ಮನವಿ. ನಾವು ಜನಗಳಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಪ್ರತಿದಿನ ಆಟೋ ನಿಮ್ಮ ಮನೆ ಹತ್ರ ಬರುತ್ತೆ, ಅದಕ್ಕೆ ಅಂತಲೇ ಡಿವೈಡ್ ಮಾಡಿ ಹಾಕ್ಕೊಡಿ. ಹಾಕೋದ್ರಿಂದ ಇಲ್ಲಿ ಕಸ ಕಡಿಮೆ ಆಗುತ್ತೆ. ಜನ ಡೈಲಿ ಆಟೋ ಹೋದ್ರು ಆಟೋ ಕೊಡ್ತಾ ಇಲ್ಲ ಸರ್. ಎಸ್ ವೀಕ್ಷಕರೇ, ತುಮಕೂರು ಅಭಿವೃದ್ಧಿ ವಿಚಾರದಲ್ಲಿ ದಿನೇ ದಿನೇ ಬೆಳೆಯುತ್ತಲಿದೆ. ಅಲ್ಲದೆ ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರವೆಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಆದ್ರೆ ನಗರದ ಸೌಂದರ್ಯವನ್ನ ಕಸದ ಸಮಸ್ಯೆ ಹಾಳು ಮಾಡುತ್ತಿದೆ. ನಗರದ ಎತ್ತ ನೋಡಿದ್ರು ಕಸದ ರಾಶಿ ಕಾಣ್ತಿದ್ದು, ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿ ಮಾಡಿ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದೆ. ಆದ್ರೆ ಕಸದಿಂದ ನಗರದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ, ಈ ಕುರಿತಾಗಿ ಅಧಿಕಾರಿಗಳು ರಸ್ತೆಯಲ್ಲಿ ಕಸ ಎಸೆಯದಂತೆ ಸಾರ್ವಜನಿಕರಿಗೆ ಮನವಿ ಮಾಡುತ್ತಿದ್ದಾರೆ. ಆದ್ರೆ ಈ ಜನರು ಕಸವನ್ನ ರಸ್ತೆ ಬದಿಗೆ ಸುರಿಯುವುದನ್ನ ಮಾತ್ರ ಕಡಿಮೆ ಮಾಡ್ತಾ ಇಲ್ಲ. ಹೌದು, ನಗರದಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಗರದ ಎಲ್ಲೆಂದರಲ್ಲಿ ರಾಶಿ ರಾಶಿ ಕಸ ಬಿದ್ದಿರುವುದರಿಂದ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಗಿದೆ. ಕಸ ಹಾಕಬಾರದೆಂದು ಪಾಲಿಕೆ ಅಧಿಕಾರಿಗಳು ಕ್ಯಾಮೆರಾ ಅಳವಡಿಸಿ ದಂಡ ಹಾಕಲು ಶುರು ಮಾಡಿದ್ರು ಕೂಡ ಜನರು ಕಸವನ್ನ ಅದೇ ಸ್ಥಳಗಳಲ್ಲಿ ಹಾಕ್ತಿದ್ದಾರೆ. ಇದರಿಂದ ನಾಯಿ ಹಂದಿಗಳ ಕಾಟವು ಹೆಚ್ಚಾಗಿ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಇನ್ನು ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಸನ್ನ ಮಾತನಾಡಿ, ಪಾಲಿಕೆ ವತಿಯಿಂದ ಪ್ರತಿಯೊಂದು ಏರಿಯಾಗೂ ದಿನನಿತ್ಯ ಕಸದ ಗಾಡಿಗಳನ್ನ ಕಳಿಸಲಾಗ್ತಿದೆ. ಆದ್ರೆ ಜನರು ಮಾತ್ರ ಕಸವನ್ನ ಡಿವೈಡ್ ಮಾಡಿ ಹಾಕಬೇಕಾಗುತ್ತೆ ಅಂತ ಖಾಲಿ ಸ್ಥಳಗಳಲ್ಲಿ ಬೈಕ್ ನಲ್ಲಿ ಬಂದು ಕಸವನ್ನ ಸುರಿದು ಹೋಗ್ತಿದ್ದಾರೆ. ಅಂತವರಿಗೆ ಲಕ್ಷಾಂತರ ಫೈನ್ ಸಹ ಹಾಕಿದ್ದೇವೆ. ಅದರಿಂದ ಪ್ರತಿದಿನ ಬರುವಂತಹ ಆಟೋಗಳಿಗೆ ಡಿವೈಡ್ ಮಾಡಿ ಕಸವನ್ನ ಹಾಕಬೇಕು ಎಂದು ಮನವಿ ಮಾಡಿದರು. ನೋಡಿ ಸರ್, ಈ ತುಮಕೂರು ಮಹಾನಗರ ಪಾಲಿಕೆ ಸ್ವಚ್ಛತೆಯಲ್ಲಿ ಚೆನ್ನಾಗಿದೆ. ಎಲ್ಲ ಕಡೆಯೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕಮಿಷನರ್ ಮೇಡಮು ಪ್ರತಿಯೊಂದು ಏರಿಯಾಗೂ ಪ್ರತಿದಿನ ಆಟೋ ಹೋಗೋ ಥರ ವ್ಯವಸ್ಥೆನೂ ಮಾಡಿದ್ದಾರೆ. ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಅದನ್ನು ಡಿವೈಡ್ ಮಾಡಿ ಕೊಡಬೇಕಾಗುತ್ತೆ ಅಂತ ಈ ರೀತಿ ಖಾಲಿ ಜಾಗಕ್ಕೂ ಎಲ್ಲೋ ಬೈಕಲ್ಲಿ ಬಂದ್ಬಿಟ್ಟು ಬಿಸಾಟ್ ಹೋಗ್ತಾರೆ. ಅವರಿಗೂ ಪ್ರತಿದಿನವೂ ಫೈನು ಹಾಕಿದ್ವಿ ನಾವು. ನೀವು ಬೇಕಾದ್ರೆ ವಿಚಾರಿಸಿ, ಲಕ್ಷಾಂತರ ರೂಪಾಯಿ ಫೈನು ಹಾಕಿದ್ವಿ ಕಾರ್ಪೊರೇಷನ್ಗೆ ಆದಾಯ ಥರ. ಈ ಡಿವೈಡ್ ಮಾಡಿ ಕೊಡಬೇಕಾಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ತಂದು ಈ ರೀತಿ ಮೂಲೆಯಲ್ಲಿ ಬಿಸಾಕ್ತಾರೆ. ನಾವು ಜನಗಳಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಪ್ರತಿದಿನ ಆಟೋ ನಿಮ್ಮ ಮನೆ ಹತ್ರ ಬರುತ್ತೆ, ಅದಕ್ಕೆ ಅಂತಲೇ ಡಿವೈಡ್ ಮಾಡಿ ಹಾಕ್ಕೊಡಿ. ಹಾಕೋದ್ರಿಂದ ಇಲ್ಲಿ ಕಸ ಕಡಿಮೆ ಆಗುತ್ತೆ, ನಮಗೂ ತೊಂದರೆ ಆಗೋಲ್ಲ. ನಮ್ಮ ಪೌರ ಕಾರ್ಮಿಕರು ಪ್ರತಿದಿನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸುಮ್ಮನೆ ನೀವು ತಂದು ಕಸ ಬಿಸಾಕೋದ್ರಿಂದ ಅವರಿಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು, ಕಾರ್ಪೊರೇಷನ್ಗೂ ಕೆಟ್ಟ ಹೆಸರು ಬರುತ್ತೆ. ಈಗ ನ್ಯೂಸ್ ಮಾಡೋದು ನಮ್ಗೆ ಒಳ್ಳೇದಕ್ಕೆ ಕೆಲವೊಂದು ಮಾಡ್ತಾರೆ. ನೀವು ಅದನ್ನು ಅವೇರ್ನೆಸ್ ಮಾಡ್ಕೊಂಡು ಇಲ್ಲಿ ಪ್ರತಿದಿನ ಕಸ ಹಾಕ್ದಂಗೆ ಮಾಡಿದರೆ ತುಮಕೂರು ಸಿಟಿನೂ ಚೆನ್ನಾಗಿರುತ್ತೆ. ಇದು ನಮ್ಮೂರು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಪೌರ ಕಾರ್ಮಿಕರು ಮಾತನಾಡಿ, ನಾವು ತುಮಕೂರು ನಗರವನ್ನ ಸ್ವಚ್ಛವಾಗಿಡಲು ಪಣ ತೊಟ್ಟು ಕೆಲಸ ಮಾಡುತ್ತಿದ್ದೇವೆ. ಆದ್ರೆ ಪ್ರತಿನಿತ್ಯ ಕಸದ ಗಾಡಿಗಳು ಮನೆ ಮುಂದೆ ಹೋದ್ರೂ ಕೂಡ ಜನರು ಗಾಡಿಗೆ ಕಸವನ್ನ ಬೇರೆ ಬೇರೆ ಮಾಡಿ ಹಾಕಬೇಕು ಎಂದು ನಿರ್ಲಕ್ಷ್ಯ ತೋರಿಸಿ ರಸ್ತೆ ಬದಿ ಕಸವನ್ನ ಎಸೆದು ಹೋಗ್ತಿದ್ದಾರೆ. ಇದರಿಂದ ನಮಗೂ ಕೂಡ ತೊಂದರೆ ಆಗ್ತಿದೆ ಎಂದರು. ನಾನು ಪೌರ ಕಾರ್ಮಿಕ, ಈ ವಾರ್ಡ್ 17ನೇ ವಾರ್ಡು ಮೇಂಟೆನೆನ್ಸ್ ಮಾಡ್ತೀವಿ. ದಫೇದಾರರು ನಾವು ದಿನ ಬೆಳಿಗ್ಗೆ ಇದ್ದರೆ ಕ್ಲೀನಿಂಗ್ ಮಾಡ್ತಲೇ ಇರ್ತೀವಿ. ಈ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಈ ರೋಡಾಗಾಸಿ, ಇದು ಬನಶಂಕರಿ 6ನೇ ಕ್ರಾಸು. ಈ ರೋಡ ಡೈಲಿ ಹೋಗೋದ್ರಿಂದ ಏನು ಮಾಡ್ತಾರೆ, ಬೆಳಗ್ಗೆ ಟೈಮು ಕವರಾಗಿ ತಂದು ಎಸ್ತು ಹೋಗ್ಬಿಡ್ತಾರೆ ಈ ರೈಲ್ಗೆ ಹೋಗೋರು ಅವರು ಇವರು. ಅದಕ್ಕೋಸ್ಕರ ಇಷ್ಟಕ್ಕೊಂದು ಕಸ ಬಿದ್ದಿದೆ. ನಿನ್ನೆ ಒಂದಿನ ಭಾನುವಾರ ರಜಾ ಇತ್ತು, 4 ಆಟೋ ಕೊಟ್ಟಿದ್ದಾರೆ ವಾರ್ಡ್ಗೆ, ಒಂದು ಟ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಮೇಡಮ್ ಬಂದಮೇಲಂತೂ, ಅಶ್ವಿಜಿ ಮೇಡಮ್ ಅವ್ರು ಬಂದಮೇಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗ್ತಿದೆ ಕೆಲಸ. ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತವ್ರೆ ಪೌರ ಕಾರ್ಮಿಕರನ್ನ. ಹಾಗಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಜನ ಡೈಲಿ ಆಟೋ ಹೋದರೂ ಆಟೋ ಕೊಡ್ತಾಯಿಲ್ಲ ಸರ್. ಈ ಥರ ಇದೆ. ನೀವು ಒಂಚೂರು ಅವ್ರಿಗೆ ಹೇಳಿ, ಪ್ರಜಾ ಟಿವಿಯವರು ಒಂಚೂರು ಹೇಳಿ, ಅವ್ರಿಗೊಂಚೂರು ಅರಿವು ಮೂಡಿಸೋ ಥರ ಮಾಡಿ ಸರ್. ನಮ್ಮ ಮೇಡಮ್ ಅಂತೂ ಸೂಪರಾಗಿ ಕೆಲಸ ಮಾಡಿಸ್ತವ್ರೆ, ನಮ್ಮನ್ನಂತೂ ಚೆನ್ನಾಗೂ ನೋಡ್ಕೊತವ್ರೆ. ಪೌರ ಕಾರ್ಮಿಕರು ಅಂತ ನೋಡ್ತಾ ಇಲ್ಲ, ಅವ್ರ ಮನೆಗೆ ನಾವು ಒಬ್ಬರು ಅಂತ ನೋಡ್ಕೊತವ್ರೆ. ಕೆಲಸದ ವಿಚಾರದಾಗೆ ಅವ್ರು ಏನು ಕೆಲಸ ಕ್ರಮ ಕೈಗೊಳ್ಳುತ್ತಾರೆ. ನಾವಂತೂ ಕೆಲಸ ಮಾಡ್ತಾಯಿದ್ದೀವಿ ಸರ್. ಬೆಳಗ್ಗೆ ಹೊತ್ತು ಏನು ಮಾಡ್ತಾರೆ ಅಂದರೆ 6 ಗಂಟೆಗೆ ಟ್ರೈನ್ಗೆ ಹೋಗ್ತಾರೆ ಈ ರೋಡಾಗೆ.
6 ಗಂಟೆಗೆ ಹೋಗೋದ್ರಿಂದ ಮನೆಗೆ ಸ್ಮೆಲ್ ಬರ್ತೈತೆ ಅಂತ ತಂದೆಸ್ತು ಹೋಗ್ಬಿಡ್ತಾರೆ. ಆಮೇಲೆ ಸೆಗ್ರಿಗೇಷನ್ ಮಾಡೋಕ್ಕಾಗಲ್ಲ ಅಂತ ತಂದೆಸ್ತು ಹೋಗ್ತಾರೆ ಸರ್. ಈ ಥರ ಆಗಿ ನಮಗಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗಿದೆ ಸರ್. ಜನದಿಂಟನೇ ಕಸ ಬರ್ತಾ ಇರೋ ಸರ್. ಇದು ಈ ರೋಡು ಮರಳೂರು ದಿಂಟನೂ ತಂದೆಸ್ತು ಹೋಗ್ತಾರೆ ಸರ್ ಕಸಗಳು. ಈ ಥರ ಪ್ರಾಬ್ಲಮ್ ಇದೆ ಸರ್. ಅದೇನೇ ಆಗಲಿ, ಕಸದ ಗಾಡಿ ಬಂದರೂ ಕಸ ಹಾಕದೆ ಖಾಲಿ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾ ಇಟ್ಟರೂ ಸಹ ಜನಗಳು ಕಸವನ್ನ ಎಸೆಯುತ್ತಿರುವುದು ಮಾತ್ರ ದುರಂತವೇ ಸರಿ. ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಮಾಡ್ತಾ ಇದ್ದು, ಇನ್ನಾದರೂ ಜನಗಳು ಎಚ್ಚೆತ್ತುಕೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ ತುಮಕೂರು.